ಮಾಜಿ ಸಚಿವ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿರೀಕ್ಷಣಾ ಜಾಮೀನು ಅರ್ಜಿ ವಾಪಸ್ ಪಡೆಯಲಾಗಿದೆ ಅಂತಕ್ಕಂಥ ಬ್ರೇಕಿಂಗ್ ನ್ಯೂಸ್ ಇವಾಗ ಲಭ್ಯವಾಗ್ತಾ ಇದೆ. ಮಾಜಿ ಸಚಿವ ರೇವಣ್ಣಗೆ ಸದ್ಯಕ್ಕಿಲ್ಲ ಬಂಧನ ಭೀತಿ. ಯಾಕೆ ಸದ್ಯಕ್ಕಿಲ್ಲ ಅಂದರೆ ರೇವಣ್ಣ ನಿರೀಕ್ಷಣಾ ಜಾಮೀನು ಅರ್ಜಿ ವಾಪಸ್ ಪಡೆಯಲಾಗಿದೆ. ಪ್ರಕರಣದಲ್ಲಿ ಸೆಕ್ಷನ್ 376 ಸೇರ್ಪಡೆ ಮಾಡಿಲ್ಲ. ಆ ಕಾರಣಕ್ಕೋಸ್ಕರ ಬೇಲಬಲ್ ಸೆಕ್ಷನ್ ಇದ್ದಾಗ ನಿರೀಕ್ಷಣಾ ಜಾಮೀನು ಅರ್ಜಿ ಬೇಕಾಗಿಲ್ಲ ಅಂತ ಕೋರ್ಟ್ ಹೇಳಿದೆ. ರೇವಣ್ಣ ವಿರುದ್ಧದ ಸೆಕ್ಷನ್ಗಳೆಲ್ಲವೂ ಕೂಡ ಬೇಲಬಲ್ ಕೇಸ್, ಜಾಮೀನು ಸಿಗುವಂತಹ ಕೇಸ್. ಹಾಗಾಗಿ ಮಾಜಿ ಸಚಿವ ರೇವಣ್ಣಗೆ ಸದ್ಯಕ್ಕಿಲ್ಲ ಬಂಧನ ಭೀತಿ. ರೇವಣ್ಣ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ವಾಪಸ್ ಪಡೆಯಲಾಗಿದೆ. ಅವ್ರು ಹೇಳಿರ್ತಕ್ಕಂಥದ್ದು, ನೀವು ಸೆಕ್ಷನ್ 376 ಸೇರ್ಪಡೆ ಮಾಡಿಲ್ಲ, ಅದು ನಾನ್ ಬೇಲಬಲ್. ನೀವೆಲ್ಲವೂ ಕೂಡ ಬೇಲಬಲ್ ಸೆಕ್ಷನ್ಗಳೇ ಇದ್ದಾಗ ನೀವು ಆಂಟಿಸಿಪೇಟರಿ ಬೇಲ್ಗೆ ಯಾಕೆ ಅಪ್ಲೈ ಮಾಡ್ಕೊಂಡಿದ್ದೀರಾ? ಯಾಕೆ ಬೇಕು ನಿಮಗೆ? ರೆಗ್ಯುಲರ್ ಬೇಲ್ಗೆ ಹೋಗ್ಬೋದಲ್ಲ ನೀವು. ಸೊ ಈ ಪ್ರಶ್ನೆಯನ್ನು ನ್ಯಾಯಾಲಯ ನಿನ್ನೆ ಕೂಡ ಕೇಳಿತ್ತು. ಸೊ ಇವತ್ತು ಕೂಡ ಅದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ. ರೇವಣ್ಣ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಹಾಗಾದರೆ ವಾಪಸ್ ಪಡೆದಿದ್ದಾರೆ. ಕೋರ್ಟ್ ಒಪ್ಪಿಲ್ಲ, ಬೇಕಿಲ್ಲ ನಿಮಗೆ ನಿರೀಕ್ಷಣಾ ಜಾಮೀನು, ಎಲ್ಲವೂ ಕೂಡ ಬೇಲಬಲ್, ಎಲ್ಲವೂ ಜಾಮೀನು ಸಿಗುವಂತಹ ಸೆಕ್ಷನ್ಗಳನ್ನೇ ಹಾಕಿದ್ದಾರೆ. ಹಾಗಿದ್ದಾಗ ನೀವು ಆಂಟಿಸಿಪೇಟರಿ ಬೇಲ್ಗೆ ಯಾಕೆ ಅಪ್ಲೈ ಮಾಡ್ಕೊಂಡಿದ್ದೀರಾ? ಬೇಡ ಅಂತ ಅಭಿಪ್ರಾಯವನ್ನು ಪಟ್ಟ ಹಿನ್ನೆಲೆಯಲ್ಲಿ ಈಗ ಮಾಜಿ ಸಚಿವ ರೇವಣ್ಣ ಅವರು ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ವಾಪಸ್ ಪಡೆದಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುರಳೀಧರ್ ಅವರಿಂದ ಪಡ್ಕೊಳ್ಳೋಣ. ಮುರಳಿ, ನಿರೀಕ್ಷಣಾ ಜಾಮೀನು ಅರ್ಜಿ ವಾಪಸ್ ಪಡೆಯುವ ತೀರ್ಮಾನಕ್ಕೆ ಬಂದದ್ದು ಯಾಕೆ ಅಂತ? ಖಂಡಿತವಾಗಿ ಅರವಿಂದ್, ಯಾಕಂದ್ರೆ ಇವತ್ತು ಕೋರ್ಟ್ ನಲ್ಲಿ ಅರ್ಜಿ ವಿಚಾರಣೆ ಪ್ರಾರಂಭ ಆಯಿತು. ಅರ್ಜಿ ವಿಚಾರಣೆ ಪ್ರಾರಂಭ ಆದ ಸಂದರ್ಭದಲ್ಲಿ ನ್ಯಾಯಾಧೀಶರು ಒಂದಷ್ಟು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ಯಾಕೆಂದ್ರೆ 376 ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀರಾ, ಅಂದ್ರೆ ಅತ್ಯಾಚಾರ ಪ್ರಕರಣವನ್ನ ದಾಖಲು ಮಾಡ್ತಾ ಇದ್ದೀರಾ ಅಂತ ಹೇಳಿ SPP ಅವರಿಗೆ ಕೇಳೋ ಸಂದರ್ಭದಲ್ಲಿ SPP ಅವರು ಒಂದು ಮಾಹಿತಿಯನ್ನ ಕೋರ್ಟ್ಗೆ ಕೊಡ್ತಾರೆ. ಇದುವರೆಗೂ ಕೂಡ ಯಾವುದೇ ರೀತಿಯ ಅತ್ಯಾಚಾರ ಪ್ರಕರಣವನ್ನ ರೇವಣ್ಣ ಅವರ ಮೇಲೆ ದಾಖಲು ಮಾಡಿಲ್ಲ ಮತ್ತು ಅವರ ವಿರುದ್ಧ ಯಾವುದೇ ಕೂಡ ಅಂದ್ರೆ ನಾನ್ ಬೇಲಬಲ್ ಕೇಸ್ ಅಂದ್ರೆ ಸೆಕ್ಷನ್ಸ್ ಯಾವ್ದು ಕೂಡ ಇಂಪ್ಲಿಮೆಂಟ್ ಅನ್ನ ಮಾಡಿಲ್ಲ ಅಂತ ಹೇಳಿ ಹೇಳಿದ್ರು. ಆ ಸಂದರ್ಭದಲ್ಲಿ ರೇವಣ್ಣ ಪರ ವಕೀಲರು ಹಾಗಾದ್ರೆ ನಾವು ಯಾವುದೇ ರೀತಿಯ ಮುಂದುವರಿಯುವಂತ ಪ್ರಯತ್ನಗಳನ್ನ ಮಾಡಲ್ಲ, ನಮ್ಮ ಅರ್ಜಿಯನ್ನ ನಾವು ವಾಪಸ್ ತೆಗೆದುಕೊಳ್ತೀವಿ, ಒಂದು ಬೇಲೆಬಲ್ ಅಫೆನ್ಸ್ ಆಗಿರುವಂತದ್ದು. ಬಟ್ ಅದಕ್ಕೆ 376 ಏನಿತ್ತು, 376 ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಡೆವಲಪ್ಮೆಂಟ್ ಆಗಿಲ್ಲ ಅಂದ್ರೆ ನಮ್ಮ ಅರ್ಜಿಯನ್ನ ವಾಪಸ್ ಪಡ್ಕೊಳ್ತೀವಿ ಅಂತ ಹೇಳಿದ್ರು. ಆ ಹಿನ್ನೆಲೆಯಲ್ಲಿ ಈಗ ನಿರೀಕ್ಷಣಾ ಜಾಮೀನು ಅರ್ಜಿ ಏನಿತ್ತು, ನಿರೀಕ್ಷಣಾ ಜಾಮೀನು ಅರ್ಜಿನ ವಾಪಸ್ಸನ್ನ ಪಡ್ಕೊಂಡಿರುವಂತದ್ದು. ವಾಪಸ್ಸನ್ನ ಪಡೆದುಕೊಳ್ಳೋ ಮೂಲಕ ರೇವಣ್ಣ ಅವರು ವಿಚಾರಣೆಗೆ ಹಾಜರಾಗಬೇಕಾಗುತ್ತೆ. ಅಂದ್ರೆ ಯಾವ ರೀತಿಯಲ್ಲಿ ಮುಂದಿನ SIT ನೋಟಿಸ್ ಗಳಿಗೆ ಯಾವ ರೀತಿಯಲ್ಲಿ ರೆಸ್ಪಾಂಡ್ ಅನ್ನ ಮಾಡ್ತಾರೆ ಏನು ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಕುತೂಹಲ ಮೂಡಿಸಿರುವಂತದ್ದು. ಅರವಿಂದ್, ಹಾಗಾದ್ರೆ ಸದ್ಯಕ್ಕೆ ರೇವಣ್ಣ ಅವರಿಗೆ ಬಂಧನದ ಭೀತಿ ಇಲ್ಲ ಅಂತ ಹೇಗೆ ಅನ್ಕೋಬಹುದು ಮುರಳಿ? ಖಂಡಿತ ಅರವಿಂದ್, ಯಾಕಂದ್ರೆ ಪ್ರಮುಖವಾಗಿ ಈಗ ಆಗಿರುವಂತದ್ದು 354 ಅಡಿಯಲ್ಲಿ ಲೈಂಗಿಕ ದೌರ್ಜನ್ಯ ಪ್ರಕರಣ ಅಂದ್ರೆ ಅದು ಬೇಲಬಲ್ ಕೇಸ್ ಆಗಿರುವಂತದ್ದು. ಬೇಲಬಲ್ ಕೇಸ್ ಆಗಿದ್ದ ಸಂದರ್ಭದಲ್ಲಿ ಅವ್ರು ವಿಚಾರಣೆಗೆ ಹಾಜರಾದ್ರೂ ಕೂಡ ಸ್ಟೇಷನ್ ಬೇಲ್ ಅನ್ನ ಅವ್ರಿಗೆ ಮಂಜೂರು ಮಾಡುವಂತ ಅವಶ್ಯಕತೆಗಳಿದಾವೆ. ಯಾಕಂದ್ರೆ ಅವರನ್ನ ಬಂಧನಕ್ಕೊಳಪಡಿಸಿ ಅವರನ್ನ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸುವಂತ ಅವಶ್ಯಕತೆ ಇಲ್ಲ. ಅಂದ್ರೆ ಯಾರು ತನಿಖಾಧಿಕಾರಿ ಇರ್ತಾನೆ, ತನಿಖಾಧಿಕಾರಿಯೇ ಅವರಿಗೆ ಬೇಲನ್ನ ಕೊಡುವಂತ ಪವರ್ ಇರುತ್ತೆ, ಅಂದ್ರೆ ಈ ಸೆಕ್ಷನ್ ಹಿನ್ನೆಲೆಯಲ್ಲಿ. ಆ ಹಿನ್ನೆಲೆಯಲ್ಲಿ ಅವ್ರು ವಿಚಾರಣೆಗೆ ಹೋದ್ರು ಕೂಡ ಅಲ್ಲಿ ಸ್ಟೇಷನ್ ನಲ್ಲಿ ಒಳಗಡೆ ಬಂಧನ ಮಾಡಿಕೊಂಡು ತಕ್ಷಣವೇ ಅವರಿಗೆ ಸ್ಟೇಷನ್ ಬೇಲ್ ಅನ್ನ ಮಂಜೂರು ಮಾಡುವಂತ ಅವಕಾಶಗಳಿದ್ದ ಹಿನ್ನೆಲೆಯಲ್ಲಿ ರೇವಣ್ಣ ಅವರು ವಿಚಾರಣೆ ಹಾಜರಾದ್ರೂ ಕೂಡ ಯಾವುದೇ ರೀತಿಯ ಬಂಧನದ ಭೀತಿ ಇಲ್ಲ, ಅದರಿಂದ ಬಚಾವಾಗಿದ್ದಾರೆ ಅಂತ ಹೇಳಿ ಸ್ಪಷ್ಟವಾಗಿ ಹೇಳ್ಬೋದು. ಅರವಿಂದ್, ಈಗ SIT ಅವರು ಕೊಟ್ಟಂತಹ ನೋಟಿಸ್ಗೆ ವಿಚಾರಣೆಗೆ ರೇವಣ್ಣ ಅವರು ಹಾಜರಾಗಿಲ್ಲ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಏನಾದ್ರು ಹೇಳ್ತಾ? ಅರವಿಂದ್, ಏನಂದ್ರೆ ಅದ್ರ ಬಗ್ಗೆ ಯಾವುದೇ ರೀತಿಯ ಅಭಿಪ್ರಾಯವನ್ನು ವ್ಯಕ್ತಪಡಿಸಂತದ್ದಾಗ್ಲಿ ಅಥವಾ SPP ಅವರು ಅದ್ರ ಬಗ್ಗೆ ಪದೇ ಒತ್ತಿ ಹೇಳುವಂತ ಪ್ರಯತ್ನಗಳನ್ನು ಕೂಡ ಅವರು ಮಾಡಿಲ್ಲ. ಕೇವಲ ಅವರು 376 ವಿಚಾರವಾಗಿ ಮಾತ್ರ ರೇವಣ್ಣ ಪರ ವಕೀಲರು ಆತಂಕವನ್ನ ವ್ಯಕ್ತಪಡಿಸಿದ್ರು. ಯಾಕಂದ್ರೆ ಅವರ ವಿರುದ್ಧ ಅತ್ಯಾಚಾರ ಪ್ರಕರಣ ದಾಖಲು ಮಾಡೋದಕ್ಕೆ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಅದಕ್ಕೆ ಒಂದು ರಿಕ್ವೆಸ್ಟ್ ಅನ್ನು ಕೂಡ ಕೊಟ್ಟಿದ್ದಾರೆ ಈಗ SIT ಅಧಿಕಾರಿಗಳು. ಅದ್ರ ಬಗ್ಗೆ ನಮಗೆ ಆತಂಕ ಇದೆ ಅಂತ ಹೇಳಿ ಒಂದು ಕೋರ್ಟ್ ನ ಮುಂದೆ ಹೇಳಿದ್ರು. ಆ ಸಂದರ್ಭದಲ್ಲಿ SPP ಅವ್ರನ್ನ ನ್ಯಾಯಾಧೀಶರು ಒಂದು ಅಭಿಪ್ರಾಯವನ್ನ ಕೇಳಿದ್ರು. ಅಂದ್ರೆ ನೀವು ಈಗ 376 ಏನಾದ್ರು ಇಂಪ್ಲಿಮೆಂಟ್ ಅನ್ನ ಮಾಡಿದಿರಾ, ಆ FIR ನಲ್ಲಿ 376 ಅನ್ನ ಸೇರಿಸೋ ಪ್ರಯತ್ನಗಳೇನಾದ್ರು ಆಗಿದೆಯಾ ಅಂತ ಹೇಳಿ ಕೇಳಿದ್ರು. ಆ ಸಂದರ್ಭದಲ್ಲಿ ಇದುವರೆಗೂ ಕೂಡ ಯಾವುದೇ ರೀತಿಯಲ್ಲಿ ಅತ್ಯಾಚಾರ ಪ್ರಕರಣವನ್ನ ನಾವು ದಾಖಲು ಮಾಡ್ಕೊಂಡಿಲ್ಲ ರೇವಣ್ಣ ಅವರ ಮೇಲೆ. ಕೇವಲ ಈಗ ಏನ್ ದಾಖಲಾಗಿತ್ತು ಅಂದ್ರೆ ಈ ಹಿಂದೆ ಒಳನರಸೀಪುರ ಪೊಲೀಸ್ ಠಾಣೆಯಲ್ಲಿ ಯಾವ ಪ್ರಕರಣ ದಾಖಲಾಗಿತ್ತು ಆ ಪ್ರಕರಣ ಮಾತ್ರ ರೇವಣ್ಣ ಅವರ ವಿರುದ್ಧ ಇರುವಂತದ್ದು. ಅದನ್ನ ಹೊರತುಪಡಿಸಿ ಯಾವುದೇ ರೀತಿಯ ಹೊಸ ಪ್ರಕರಣಗಳು ದಾಖಲಾಗಿಲ್ಲ ಅಂತ ಹೇಳಿ ಮಾಹಿತಿಯನ್ನ ನೀಡಿರುವಂತದ್ದು. ಹಾಗೆ ಸಂಪರ್ಕದಲ್ಲಿ